ನಿಮ್ಮಲ್ಲಿರುವಂತಹ ದ್ವೇಷವನ್ನ, ನಿಮ್ಮಲ್ಲಿರುವಂತಹ ಮನಸ್ತಾಪಗಳನ್ನ ನಿಮ್ಮ ಮಕ್ಕಳ ಮನಸ್ಸಲ್ಲಿ ಬಿತ್ತುವಂತ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಹಾಗೆ ಮಾಡಿದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವೇ ಹಾಳು ಮಾಡ್ತಿದ್ದೀರಾ. ಮಹಾಭಾರತದಲ್ಲಿ ದುರ್ಯೋಧನಿಗೆ ಆಲ್ರೆಡಿ ಹಸ್ತಿನಾಪುರದ ಒಂದು ಸಿಂಹಾಸನ ಸಿಕ್ಬಿಟ್ಟಿತ್ತು. ಆದ್ರೂ ಕೂಡ ದುರ್ಯೋಧನ ಯಾಕೆ ಪಾಂಡವರನ್ನ ಟಾರ್ಗೆಟ್ ಮಾಡ್ದ? ಯಾಕಂದ್ರೆ ದುರ್ಯೋಧನನ ತಂದೆ ಧೃತರಾಷ್ಟ್ರ ದುರ್ಯೋಧನ ಸಣ್ಣ ವಯಸ್ಸಲ್ಲಿದ್ದಾಗಿಂದನೂ ಕೂಡ ಅವನಿಗೆ ಹೇಳ್ಕೊಂಡ್ ಬಂದಿದ್ದೇನು ಅಂದ್ರೆ, ನಾನು ಹಿರಿಯನಾಗಿದ್ದರೂ ಕೂಡ ನನ್ನಿಂದ ಸಿಂಹಾಸನವನ್ನು ಕಿತ್ಕೊಂಡು ನನ್ನ ತಮ್ಮನಿಗೆ ಕೊಡಲಾಯಿತು, ನನ್ನಿಂದ ಸಿಂಹಾಸನವನ್ನು ಇವರು ಕಿತ್ಕೊಂಡ್ರು ಅಂತ ಸಣ್ಣ ವಯಸ್ಸಿನಿಂದ ದುರ್ಯೋಧನನ ತಲೆಯಲ್ಲಿ ಹಾಕ್ತಾ ಬಂದ್ರು. ಅವ್ರು ಹಾಕಿದಂತಹ ಒಂದು ಬೀಜನೇ ದುರ್ಯೋಧನ ಪಾಂಡವರ ಮೇಲೆ ಇಟ್ಕೊಂಡಿದ್ದಂತಹ ಒಂದು ದ್ವೇಷಕ್ಕೆ ಕಾರಣ ಆಯಿತು. ಶ್ರೀಕೃಷ್ಣನೇ ಹೋಗಿ ಅವ್ರಿಗೆ ಸಂಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ದುರ್ಯೋಧನ ಕೇಳಿಲ್ಲ. ಯಾಕೆ? ಮನಸ್ಸಲ್ಲಿದ್ದಂತಹ ದ್ವೇಷ, ತಂದೆ ತನ್ನ ಮಗನಿಗೆ ಕೊಟ್ಟಂತಹ ದ್ವೇಷದಿಂದಾನೇ ದುರ್ಯೋಧನನ ಇಡೀ ಒಂದು ಕುಟುಂಬ ಸರ್ವನಾಶ ಆಗೋಯ್ತು. ಸೊ ನಾವು ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನ, ನಮ್ಮ ದ್ವೇಷಗಳನ್ನ ಯಾವತ್ತೂ ಕೂಡ ಮಕ್ಕಳ ಮನಸ್ಸಲ್ಲಿ ಬಿತ್ತಬಾರದು. ಹಾಗೆ ಬಿತ್ತಿದ್ರೆ ನಾವು ಬದುಕಂತಹ ಒಂದು ಕೆಟ್ಟ ಜೀವನವನ್ನೇ ನಮ್ಮ ಮಕ್ಕಳು ಕೂಡ ಬದುಕ್ತಾರೆ ಅನ್ನೋದಕ್ಕೆ ಮಹಾಭಾರತಕ್ಕಿಂತ ಬಹಳ ದೊಡ್ಡ ಉದಾಹರಣೆ ಬೇಕಾಗಿಲ್ಲ.